ಓಂ ಗುರುಭ್ಯೋ ನಮಃ. ಹರಿ ಓಂ. ಕಟಕ ರಾಶಿ. ಕಟಕ ರಾಶಿಯವರು ಏನಪ್ಪ, ಈ ಒಂದು ರಾಶಿಯಲ್ಲಿ ನಾನು ಯಾಕಾದ್ರೂ ಈ ಒಂದು ರಾಶಿಯಲ್ಲಿ ಹುಟ್ಟಿದ್ನೋ ಅಥವಾ ಬೇರೆ ರಾಶಿಯಲ್ಲಿ ಹುಟ್ಟಿದ್ರೆ ನಾನು ಒಂದು ತುಂಬ ಬೇಗವಾಗಿ ಸಕ್ಸಸ್ಫುಲ್ ಆಗ್ತಾ ಇದ್ದೆ ಅಂತ ಕಾಣುತ್ತೆ. ಅಥವಾ ಒಂದು ಎಷ್ಟೇ ಒಂದು ಪ್ರಯತ್ನ ಮಾಡಿದ್ರು ಕೂಡ ಏನಪ್ಪ ಈ ಒಂದು ರಾಶಿಯಲ್ಲಿ ಹುಟ್ಬಿಟ್ಟು ನಂಗೆ ಏನೋ ಒಂದು ಏನೇ ಮಾಡಿದ್ರು ಕೂಡ ಒಂದು ಪ್ರಾಬ್ಲಮ್ಗಳು ಸಿಗಾಕೋತಾ ಇರ್ತೀನಿ. ಮತ್ತು ಏನೇ ಮಾಡಿದ್ರು ಕೂಡ ಒಂದು ಜೀವನದಲ್ಲಿ ಏಳಿಗೆನೇ ಆಗ್ತಾ ಇರಲ್ಲ. ಮತ್ತು ದುಡ್ಡನ್ನ ಸೇವಿಂಗ್ಸ್ ಮಾಡೋಕ್ಕಾಗ್ತಾ ಇರಲ್ಲ. ಅದೊಂದು ಬೇರೆ ಒಂದು ವಿಚಾರಕ್ಕೆ ಕೈ ಹಾಕಿದ್ರು ಕೂಡ ನಾನು ಏಳಿಗೆ ಆಗ್ತಿರಲ್ಲ ಅಂತಿರೋರಿಗೆ ಈ ಒಂದು ಕಟಕ ರಾಶಿಯವರು ಈ ಒಂದು ಸಿಂಪಲ್ ಆದ ಒಂದು ತಂತ್ರವನ್ನು ಮಾಡಬೇಕಾಗುತ್ತೆ. ಮನೆಯ ಮಂತ್ರವನ್ನು ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಸಕ್ಸಸ್ನ ನೀವು ಕಾಣ್ಕೊಬೇಕು ಅಂದ್ಕೊಂಡಿರ್ತೀರೋ ಅದನ್ನು ಖಂಡಿತವಾಗಿ ನೀವು ಒಂದು ಸಕ್ಸಸ್ನ ಕಾಣ್ತೀರಾ. ಈ ಒಂದು ಸಿಂಪಲ್ ಆದ ಒಂದು ನಿಮ್ಮ ಜೀವನದ ಸಕ್ಸಸ್ ಸೀಕ್ರೆಟ್ ಏನಂತ ಒಂದು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ನೀವು ಮೊದಲ ಬಾರಿಗೆ ಬಂದಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕಟಕ ರಾಶಿ. ಕಟಕ ರಾಶಿಯವರು ಸ್ಟಾರ್ಟಿಂಗ್ ಮೊದಲು ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಅವರ ನೇಚರ್, ಒಂದು ಸ್ವಭಾವದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವ್ರದ್ದು ತುಂಬ ಒಂದು ಮೃದು ಸ್ವಭಾವದಾಗಿರ್ತಾರೆ. ಅಂದರೆ ಒಂದು ಕುಟುಂಬ ಮತ್ತು ಒಂದು ಫ್ಯಾಮಿಲಿಗೆ ಜಾಸ್ತಿ ಒಂದು ಒತ್ತನ್ನು ಇವರು ಕೊಡ್ತಾ ಇರ್ತಾರೆ. ಅಂದರೆ ಅಣ್ಣ ತಮ್ಮ, ಒಂದು ಅಕ್ಕ ತಮ್ಮ, ಯಾರೇ ಇರ್ಬೋದು, ತಂದೆ ತಾಯಿ ಏನೇ ಇರ್ಬೋದು, ಎಲ್ಲರೂ ನಮಗೆ ಬೇಕು. ಅಂದರೆ ಅವರ ಕಷ್ಟಕ್ಕೆ ಮತ್ತು ನಷ್ಟಕ್ಕೆ, ಒಂದು ಸುಖಕ್ಕೆ ದುಃಖಕ್ಕೆ ಈ ಒಂದು ರಾಶಿಯವರು ಮೊದಲಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಅಂದರೆ ತುಂಬ ಒಂದು ಮೃದು ಸ್ವಭಾವದ ವ್ಯಕ್ತಿಯಾಗಿರ್ತಾರೆ. ಈ ಒಂದು ಮೃದು ಸ್ವಭಾವ ಇವರಿಗೆ ಮುಳ್ಳಾಗ್ತಾ ಇರುತ್ತೆ. ಅಂದರೆ ಹಣಕಾಸಿನಲ್ಲಿ ಯಾರಿಗೋ ಏನೋ ಒಂದು ಇವರು ಮಧ್ಯಸ್ಥಿಕೆಯಿಂದ ಹೋಗ್ಬಿಟ್ಟು ಅಲ್ಲಿ ಒಂದು ಇವರು ಸಿಗಾಕೊಂಡ್ಬಿಡ್ತಾರೆ. ಈ ಒಂದು ಮೃದು ಸ್ವಭಾವ ಇವರಿಗೆ ಒಂದು ಶತ್ರುವಾಗಿ ಕಾಡ್ತಾ ಇರುತ್ತೆ. ಆದರೂ ಇವರು ತುಂಬ ಒಂದು ಬೇರೆಯವರಿಗೆ ಒಂದು ಹೊಗಳುವಂಥ ವ್ಯಕ್ತಿತ್ವ. ಅಂದರೆ ಯಾರೇ ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಮಾಡಲಿ ಅದಕ್ಕೆ ಇವರು ಪ್ರಶಂಸೆಯನ್ನು ಜಾಸ್ತಿಯನ್ನು ಕೊಡ್ತಾ ಇರ್ತಾರೆ. ಅಂಥ ಒಂದು ಒಳ್ಳೆಯ ಒಂದು ಗುಣಲಕ್ಷಣ ಇವ್ರದ್ದು ಒಂದು ಕಟಕ ರಾಶಿಯವ್ರದ್ದಾಗಿರುತ್ತೆ. ಮತ್ತು ಒಂದು ಪ್ರೀತಿ ಬಾಂಧವ್ಯಕ್ಕೆ ಒಂದು ಜಾಸ್ತಿ ಒತ್ತನ್ನು ಕೊಡ್ತಾ ಇರ್ತಾರೆ. ಮತ್ತು ಈ ಒಂದು ಕಟಕ ರಾಶಿಯವರು ಅತಿ ವೇಗವಾಗಿ ಪ್ರೀತಿ ಪ್ರೇಮದಲ್ಲಿ ಸಿಗಾಕೊಂಡು ಆಯ್ತಾ ನೆಕ್ಸ್ಟು ಬರ್ತಾ ಅದರಿಂದ ಒಂದು ನಷ್ಟವನ್ನು ಅನುಭವಿಸ್ತಿರ್ತಾರೆ. ಅಂದರೆ ಯಾರು ಇವರು ಬೇಗ ಹಚ್ಕೊತಾರೋ ಅವರೇ ಇವರಿಗೆ ಒಂದು ದ್ರೋಹ ಮಾಡೋದಾಗಲಿ, ಒಂದು ವಿಶ್ವಾಸಘಾತ ಮಾಡೋದಾಗಲಿ ಈ ರೀತಿ ಮಾಡ್ತಿರ್ತಾರೆ. ಈ ರೀತಿ ಇವ್ರದ್ದು ನೇಚರ್ ಏನಕ್ಕಪ್ಪ ಈ ಥರ ಒಂದು ನೇಚರ್ ಇರುತ್ತೆ ಅಂತ ಹೇಳಿದ್ರೆ ಇವರ ರಾಷ್ಟ್ರಾಧಿಪತಿಯು ಚಂದ್ರನಾಗಿರುತ್ತಾನೆ. ಚಂದ್ರ ಯಾರು ಮನಸ್ಸಿನ ಒಂದು ಗ್ರಹ ಆಗಿರುತ್ತೆ. ಮನಸ್ಸಿನ ಒಂದು ಅಧಿಪತಿ ಆಗಿರ್ತಾನೆ. ಅಂದರೆ ಈ ಒಂದು ರಾಶಿಯ ಮನಸ್ಸು ತುಂಬ ಒಂದು ಚಂಚಲ ಕೂಡ ಆಗ್ತಾ ಇರುತ್ತೆ. ಅಂದರೆ ಏನು ಮಾಡಿದ್ರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ತುಂಬ ಚಂಚಲ ಆಗ್ತಾ ಇರುತ್ತೆ. ಒಂದಿನ ಇರೋ ಒಂದು ಮನಸ್ಸು ಇನ್ನೊಂದು ದಿನ ಇರೋಲ್ಲ. ತುಂಬ ಫ್ಲಕ್ಚುಯೇಷನ್ಗಳು ಇವ್ರ ಮನಸ್ಸಿನಲ್ಲಿ ಪ್ರಭಾವ ಬೀಳ್ತಾ ಇರುತ್ತೆ. ಇದು ಇವರು ಚಂದ್ರ ಒಂದು ಗ್ರಹದ ಮತ್ತು ಒಂದು ಕಟಕ ರಾಶಿಯ ಒಂದು ಸ್ವಭಾವ ಆಗಿರುತ್ತೆ. ಸೊ ಇಂಥ ಒಂದು ಸ್ವಭಾವದವರು ಇಷ್ಟು ದಿನಗಳ ಕಾಲ ತುಂಬ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಫಸ್ಟಿಗೆ ಹೇಳ್ಬೇಕಂತ ಹೇಳಿದ್ರೆ ಗಂಡ ಹೆಂಡತಿಯಲ್ಲಿ ಕೆಲವೊಂದು ಸಾಕಷ್ಟು ಒಂದು ವೈಷಮ್ಯಗಳು ಮಾಡ್ತಾ ಇರ್ತಾರೆ. ಅಂದರೆ ಏನು ವೈಷಮ್ಯ ಅಂತ ಹೇಳಿದ್ರೆ ಮದುವೆಯಾಗಿ 2 ವರ್ಷ 3 ವರ್ಷ ಆಗಿರಲ್ಲ, ಸಾಕಷ್ಟು ಒಂದು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ. ಮತ್ತು ಒಂದು ಮಾತಿನಲ್ಲಿ ಒಂದು ಇವ್ರು ಗಂಡ ಹೆಂಡತಿಲಿ ಒಂದು ಪರಸ್ಪರ ಹೊಂದಾಣಿಕೆ ಇರಲ್ಲ. ಏನಕ್ಕಂದರೆ ಅವ್ರ ಮನಸ್ಸು ಅಷ್ಟು ಒಂದು ಕರಡೋಗಿರುತ್ತೆ. ಸೊ ಮತ್ತು ಈ ಒಂದು ತೊಂದರೆಗಳಿರೋರು ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮನಸ್ಸು ತುಂಬ ಚಂಚಲ ಆಗ್ತಾ ಇರುತ್ತೆ. ಒಂದು ಪೇಜ್ ಓದೋ ಅಷ್ಟರಲ್ಲಿ ಹಿಂದಿನ ಪೇಜ್ನ ಮರ್ತೋಗ್ತಿರ್ತಾರೆ. ಅಷ್ಟು ಅವ್ರ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಇಲ್ಲ ಬೇರೆ ಕಡೆ ತುಂಬ ಡಿಸ್ಟ್ರಾಕ್ಷನ್ಗಳಾಗ್ತಾ ಇರುತ್ತೆ. ಅವರ ಒಂದು ಮಾಡೋ ಕೆಲಸದಲ್ಲಿ ಅಷ್ಟೊಂದು ಏಳಿಗೆ ಅನ್ನೋದು ಕಾಣ್ತಾ ಇರಲ್ಲ. ಬೇರೆ ಒಂದು ವಿಚಾರದಲ್ಲಿ ಒಂದು ಡಿಸ್ಟ್ರಾಕ್ಷನ್ಗಳು ಕಾಣ್ತಾ ಇರುತ್ತೆ. ಅಂಥವ್ರು ಈ ಒಂದು ತಂತ್ರಗಳನ್ನು ಮಾಡಬೇಕಾಗುತ್ತೆ. ಮತ್ತು ಒಂದು ಪ್ರತ್ಯೇಕವಾಗಿ ಉದ್ಯೋಗಿಗಳು, ಒಂದು ಪ್ರಶ್ನೆ ಹೇಳ್ಬೇಕಂತ ಹೇಳಿದ್ರೆ ಒಂದು ಕೃಷಿಕರು, ಈ ಒಂದು ರಾಶಿಯ ಕೃಷಿಕರಿಗೆ ಹೇಳ್ಬೇಕಂತ ಹೇಳಿದ್ರೆ ಮೇಯ್ನಾಗಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಈ ಒಂದು ಬೆಳೆ ಹಾಕಿದ್ರೆ ಒಂದು ಒಳ್ಳೆಯದಾಗುತ್ತೋ, ಈ ಬೆಳೆ ಹಾಕಿದ್ರೆ ನಾನು ಸಕ್ಸಸ್ಫುಲ್ ಆಗ್ತೀನೋ, ಈ ಒಂದು ಬೆಳೆ ಹಾಕಿದ್ರೆ ನಾನು ಏಳಿಗೆ ಆಗ್ತೀನೋ ಅಂತ ಸಾಕಷ್ಟು ಯಾವಾಗಲೂ ಕನ್ಫ್ಯೂಷನ್ ಮೈಂಡಲ್ಲೇ ಇರ್ತಾರೆ. ಸೊ ಅಂಥವ್ರು ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ, ಈ ಒಂದು ತಂತ್ರಗಳನ್ನ ಮಾಡಬೇಕಾಗುತ್ತೆ. ಮತ್ತು ಎಲ್ಲಿ ಪ್ರೀತಿ ಬಾಂಧವ್ಯದಲ್ಲಿ ತೊಂದರೆಗಳನ್ನ ಅನುಭವಿಸ್ತಿರ್ತಾರೋ, ಪ್ರೀತಿ ಪ್ರೇಮಗಳಲ್ಲಿ ತೊಂದರೆಗಳನ್ನ ಅನುಭವಿಸ್ತಿರ್ತಾರೋ ಈ ಒಂದು ತಂತ್ರಗಳು ಮಾಡೋದ್ರಿಂದ ಅವರು ಅತಿ ಬೇಗವಾಗಿ ಅವರು ಪ್ರೀತಿ ಪ್ರೇಮಕ್ಕೆ ಒಂದು ತಕ್ಕಂತೆ ಒಂದು ಫಲ ಸಿಕ್ಕಿ ಇಬ್ಬರು ಕೂಡ ಕಲ್ಯಾಣ ಆಗುವಂಥ ಭಾಗ್ಯ ಇರುತ್ತೆ.
ಮತ್ತು ಯಾರಿಗೆ ಸಂತಾನದಲ್ಲಿ ಸಮಸ್ಯೆ ಇರುತ್ತೋ, ಎಷ್ಟೇ ವರ್ಷಗಳು ಪ್ರಯತ್ನ ಮಾಡಿದ್ರೂ ಕೂಡ ಸಂತಾನದಲ್ಲಿ ಒಂದು ಅಭಿವೃದ್ಧಿ ಆಗ್ತಾರಲ್ಲ, ಏಳಿಗೆ ಆಗ್ತಾರಲ್ಲ, ಮತ್ತು ಒಂದು ಮಕ್ಕಳು ಭಾಗ್ಯನೇ ಒಂದು ಕಳ್ಕೊಳ್ಳೋ ಕೆಲವೊಂದು ಮೂಮೆಂಟ್ ಇರುತ್ತೆ. ಅಂಥವ್ರು ಈ ಒಂದು ತಂತ್ರಗಳನ್ನ ಮಾಡೋದ್ರಿಂದ ನೀವೇನು ಮಾಡ್ತೀರಾ, ಈ ಒಂದು ರಾಶಿಯವರು ಅತಿ ಬೇಗವಾಗಿ ಈ ಒಂದು ತಂತ್ರಗಳಿಂದ ನೀವು ಒಂದು ಸಕ್ಸಸ್ಫುಲ್ ಆಗ್ತೀರ, ಜೀವನದಲ್ಲಿ ಒಂದು ಏಳಿಗೆ ಆಗ್ತೀರ. ಆ ಥರ ಏನಪ್ಪ ಈ ಒಂದು ಸಕ್ಸಸ್ಫುಲ್ ಮಂತ್ರ ಇರ್ಬೋದು, ಈ ಒಂದು ಸಣ್ಣದಾದ ತಂತ್ರ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳಬೇಕಂದ್ರೆ ಚಂದ್ರ, ಓಕೆನಾ, ಹುಣ್ಣಿಮೆಯ ದಿನ ಒಂದು ಬಿಳಿ ವಸ್ತ್ರವನ್ನು ತೊಗೋಬೇಕಾಗುತ್ತೆ. ಈ ಬಿಳಿ ವಸ್ತ್ರದಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ಬಿಳಿ ವಸ್ತ್ರದಲ್ಲಿ ಒಂದು ಅರಿಶಿಣ ಕೊಂಬು ಮತ್ತು ಕಲ್ಲು ಸಕ್ಕರೆ, ಒಂದು ಮುಷ್ಟಿಯಷ್ಟು ಅಕ್ಕಿ, ಈ ಒಂದು ಪದಾರ್ಥಗಳನ್ನ ನೀವೇನು ಮಾಡಬೇಕಾಗುತ್ತೆ, ಒಂದು ಚಿಕ್ಕದಾಗಿ ಒಂದು ಗಂಟನ್ನು ಕಟ್ಟಿಬಿಟ್ಟು ಒಂದು ಹುಣ್ಣಿಮೆಯ ದಿನ, ಪ್ರತಿ ಹುಣ್ಣಿಮೆ ಅಂದರೆ ಒಂದು 2 ತಿಂಗಳ ಕಾಲ, ಒಂದು 2 ಹುಣ್ಣಿಮೆಯ ಕಾಲ ಒಂದು ಚಂದ್ರನ ಒಂದು 108 ಬಾರಿ ಒಂದು ಬೀಜಾಕ್ಷರಗಳನ್ನು ಒಂದು ನುಡಿದು ಅದನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀರೋ ಅದನ್ನು ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಕಾರ್ಯಸಿದ್ಧಿಯನ್ನು ಕಾಣ್ತಾ ಇರ್ತೀರ. ಮತ್ತು ಈ ಒಂದು ಹುಣ್ಣಿಮೆ ದಿನ ಏನು ಮಾಡಬೇಕಂತ ಹೇಳಿದ್ರೆ, ಆ ಒಂದು ಬಟ್ಟೆಯನ್ನು ತೊಗೊಂಡು 108 ಬಾರಿ ಚಂದ್ರನ ಒಂದು ಶ್ಲೋಕವನ್ನು ಹೇಳಬೇಕಾಗುತ್ತೆ. ಓಂ ಸೋಂ ಸೋಮಾಯ ನಮಃ, ಈ ಒಂದು ಬೀಜಾಕ್ಷರವನ್ನು 108 ಬಾರಿ ಹೇಳೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗುತ್ತೆ. ಆ ಹುಣ್ಣಿಮೆ ಆದ ನಂತರ ಆ ಒಂದು ಗಂಟನ್ನು ಏನು ಮಾಡಬೇಕಂತ ಹೇಳಿದ್ರೆ, ನಿಮ್ಮ ಒಂದು ದೇವರ ಮನೆಯಲ್ಲಿ ಇಟ್ಟಬೇಕಾಗುತ್ತೆ. ಇಟ್ಟು ನೆಕ್ಸ್ಟು ಹುಣ್ಣಿಮೆ ಬಂದಿದ ನಂತರ ಆ ಒಂದು ಗಂಟನ್ನು ತೊಗೊಂಡು ಅದೇ ರೀತಿ ಒಂದು 108 ಬಾರಿ ಒಂದು ಪ್ರಾರ್ಥನೆ ಮಾಡಿ, 2 ಹುಣ್ಣಿಮೆ ಆದ ನಂತರ ಆ ಒಂದು ಗಂಟನ್ನು ತೊಗೊಂಡೋಗಿ ಹರಿಯ ನೀರಿಗೆ ಬಿಡಬೇಕಾಗುತ್ತೆ. ಇಷ್ಟನ್ನು ಮಾಡಿದ್ರೆ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ, ಗಂಡ ಹೆಂಡತಿಲಿ ಏನು ಕಿರಿಕಿರಿ ಇರುತ್ತೋ ಅದು ಕ್ಲಿಯರ್ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಒಂದು ಉತ್ತಮವಾದ ಭವಿಷ್ಯವನ್ನು ಕಾಣ್ತಿರ್ತೀರ. ಮತ್ತು ಏನೇ ಮಾಡಿದ್ರು ಉದ್ಯೋಗದಲ್ಲಿ ಏಳಿಗೆ ಆಗ್ತಿರಲು ಅಂಥವ್ರು ಖಂಡಿತ ಏಳಿಗೆ ಆಗುತ್ತೆ. ಎಲ್ಲದರಲ್ಲೂ ಗುಡ್ ರಿಸಲ್ಟ್ನ ನೀವು ತೊಗೊಳಕ್ಕೆ ಹೋಗ್ತಾ ಇರ್ತೀರ. ಮತ್ತು ಹಣಕಾಸಿನಲ್ಲೂ ಕೂಡ ನಿಮಗೆ ತುಂಬ ಅತಿ ವೇಗವಾಗಿ ನಿಮಗೆ ಏಳಿಗೆ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ರಾಜಯೋಗ ಇದ್ದರೂ ಕೂಡ ಆ ಒಂದು ರಾಜಯೋಗ ನಿಮಗೆ ಅನುಭವಿಸೋಕೆ ಆಗ್ತಾ ಇರಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರಿಗೆ ಪ್ರಾಪರ್ ವೇ ಗೊತ್ತಿರಲ್ಲ. ನಿಮ್ಮ ಜಾತಕ ಅನುಸಾರವಾಗಿ ಏನು ಮಾಡಿದ್ರೆ ನನಗೆ ಒಳ್ಳೇದಾಗಲ್ಲ, ಏನು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಒಂದು ನಾಲೆಡ್ಜ್ ಇರಲ್ಲ. ಇನ್ನೊಬ್ಬರಿಗೆ ರಾಜಯೋಗ ಇಲ್ಲದಿದ್ದರೂ ಕೂಡ ತುಂಬ ಜೀವನದಲ್ಲಿ ಒಂದು ಸಕ್ಸಸ್ ರೇಟ್ ಅನ್ನೋದು ತುಂಬ ಹೈ ಪ್ರಮಾಣದ ಹೋಗಿರುತ್ತೆ. ಅಂಥವ್ರು ಏನು ಮಾಡಿರ್ತಾರೆ, ಅವರ ಜಾತಕ ಅನುಸಾರ ಆಗಿರ್ಬೋದು, ಅವರ ರಾಶಿಗಳ ಅನುಸಾರವಾಗಿ ಏನು ಮಾಡಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಅಲ್ಲೇ ಗೊತ್ತಾಗಿರುತ್ತೆ. ಸೊ ಅಂಥವ್ರು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂದ್ಕೊಂಡ್ರೆ, ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ಒಂದು ತೊಂದರೆಗಳಿದ್ದರೆ, ಹಣಕಾಸಿನ ವಿಚಾರ ಇರ್ಬೋದು, ಗಂಡ ಹೆಂಡತಿ ತೊಂದರೆ ಇರ್ಬೋದು, ಉದ್ಯೋಗದಲ್ಲಿ ಏಳಿಗೆ ಆಗ್ತಿರ್ಬೋದು, ವಿದ್ಯಾಭ್ಯಾಸ ತೊಂದರೆ ಇರ್ಬೋದು, ಇನ್ನೂ ಮುಂತಾದ ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇದು ಇವತ್ತಿನ ಒಂದು ಕಟಕ ರಾಶಿಯ ಒಂದು ಸಕ್ಸಸ್ ಸೀಕ್ರೆಟ್ ಆಗಿರುತ್ತೆ, ಸಕ್ಸಸ್ ಮಂತ್ರ ಆಗಿರುತ್ತೆ. ಹರಿ ಓಂ.